70% only. ಆಗಳಪ್ಪ ಮಂಡ್ಯದ ಗಂಡು ಮಂಗಳೂರಲ್ಲಿ ಕಾರ್ ರೇಸ್ ಮಾಡ್ತಾವನೆ. ಈ ನನ್ನ ಮಗನಿಂದ ಇನ್ಸ್ಪೆಕ್ಟರ್ ಕೈಲಿ ನನ್ನ ಹೆಂಡತಿ ಕೈಲಿ ಈಗ ಮಗ ಉಗಿಸ್ಕೊಂಡಿದ್ದಾಯ್ತು. ಈ ನನ್ನ ಮಗನ್ನ ಬೋನಲ್ಲಿ ಹಾಕೊಂಡು ಹೋಗವ. ನಡೀರಿ ಸರ್. ಓಯ್ ಸರ್ ಬಾಯ್ಲಿ, ಏನ್ ಸರ್ ಡ್ರೈವಿಂಗ್ ನಿಮ್ಮ ಅಪ್ಪ ಮಾಡೋಣ? ಹೌದಲ್ರಿ. ಹತ್ತು ದೊರೆ ಎಷ್ಟೊಂದು ಆಟ ಆಡಿಸ್ತೀಯಪ್ಪ ನೀನು. CCTV ಕಣ್ಣಿಂದ ತಪ್ಪಿಸ್ಕೋಬಹುದು, ಆದ್ರೆ ಈ ASI ಸಿಂಗಾರಿ ಗೌಡನ್ ಕಣ್ಣಿಂದ ತಪ್ಪಿಸ್ಕೊಳಕ್ಕಾಗಲ್ಲ ಮಗನೇ. ಹೌದ್ರಿ ಸರ. ಏನ್ಲ ಮೊದ್ಲ ಕೋಳ ಹಾಕ್ಬಿಡ್ರಿ, ಮತ್ತ ತಪ್ಪಿಸ್ಕೊಂಡ್ರ ಇವ್ನ ಹಿಡಿಲಿಕ್ಕೆ ಆಲ್ ಇಂಡಿಯಾ ಅಲಿಬೇಕಾಗ್ತದ. ಅರೆಸ್ಟ್. ಎಸ್ ನಮ್ಮನ್ನ ಅರೆಸ್ಟ್ ಮಾಡ್ಬಿಟ್ನಲ್ರಿ ಮಗ. ಅಮ್ಮ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆಯಾ? ನಾನೇ ರೆಡಿ ಮಾಡ್ತಾ ಇದ್ನಲ್ಲ ಅಮ್ಮನ್ನ. ಅಕ್ಕ, ಅವ್ರು ನಿಮಗ್ ಮಾತ್ರ ಅಮ್ಮ ಅಲ್ಲ, ನನಗೂ ಅಮ್ಮ. ನೀವ್ ಹೇಗಿದ್ರು ಬ್ಯುಸಿ ಇರ್ತೀರಾ, ಸೊ ನಾನು ಅಮ್ಮನ್ ನೋಡ್ಕೊಳ್ತೀನಿ. ಥ್ಯಾಂಕ್ ಯು ಸಂಧ್ಯಾ. ನೀನೇನೇ ಹೇಳು, ಅಮ್ಮ ಅಂತೂ ತುಂಬಾ ಮುದ್ದ ಕಾಣಿಸ್ತಾ ಇದೆ. ಐ ಲವ್ ಯು ಮಾ. ಹೈವೇಯಲ್ಲಿ ಪ್ರಖ್ಯಾತ ಉದ್ಯಮಿ ಉದಯ್ ಹೊಳ್ಳಾರ್ ಅವರು ಕಾರು ಅಪಘಾತದಲ್ಲಿ ದುರ್ಮರಣಕ್ಕೀಡಾಗಿದ್ದಾರೆ. ಅಪಘಾತಕ್ಕೆ ಕಾರಣವಾದ ಲಾರಿ ಚಾಲಕ ಪೊಲೀಸರಿಗೆ ತಪ್ಪೊಪ್ಪಿಕೊಂಡು ಶರಣಾಗಿರುವುದರಿಂದ ತನಿಖೆ ಮಾಡೋಕೆ ಸುಲಭವಾಯಿತು ಅಂತ ಪೊಲೀಸ್ ಮಹಾನಿರ್ದೇಶಕರಾದ GV ರೆಡ್ಡಿ ಅವರು ಸಂದರ್ಶನದಲ್ಲಿ ತಿಳಿಸಿದ್ದಾರೆ. ಇವನೇ. ಓ ಶಿಟ್, ಇದಾ ವಿಷಯ. ಖಂಡಿತ ಇದು ಆಕ್ಸಿಡೆಂಟ್ ಕೇಸ್ ಅಲ್ಲ, ಇದ್ರ ಹಿಂದೆ ಏನೋ ದೊಡ್ಡ ರಹಸ್ಯ ಇದೆ. ಏನ್ ಮಾಡೋದು? ವಿವೇಕ್. ಹಲೋ ಹಲೋ ವಿವೇಕ್, ಎಲ್ಲಿದ್ಯಾ? ಆಫೀಸಲ್ಲೇ ಇದ್ದೀನೋ. ಏನ್ ಸಮಾಚಾರ? ಏನಿಲ್ಲ, ಈಗ ಟಿವಿಲಿ ಉದಯ್ ಹೊಳ್ಳ ಅವರ ಆಕ್ಸಿಡೆಂಟ್ ಕೇಸ್ ಬಗ್ಗೆ ನ್ಯೂಸ್ ಬರ್ತಿದ್ಯಲ್ಲ, ಅದ್ರ ಡೀಟೇಲ್ ಬೇಕಿತ್ತು ಕಣೋ. ಲೋ, ದಿನಕ್ಕೆ 10 ಕೇಸು ನಡೀತಾನೆ ಇರುತ್ತೆ. ನೋಡು, ನಾನು ಎಲ್ಲಾ ಕೇಸ್ಗಳ ಬಗ್ಗೆ ಮಾತಾಡ್ತಿಲ್ಲ. ಈಗ ನಿಮ್ ನ್ಯೂಸ್ ಚಾನಲ್ ಬರ್ತಿದ್ಯಲ್ಲ, ಆ ಕೇಸ್ ಬಗ್ಗೆ ಮಾತಾಡ್ತಿದ್ದೀನಿ. ಆಯ್ತು ಬಾಪ. ಥ್ಯಾಂಕ್ಸ್ ಕಣೋ. ಬನ್ನಿ.
ಅಲ್ಲಿ ನೋಡಿ ಸಂಧ್ಯಾ. ಅಲ್ಬೇಡ ಸಂಧ್ಯಾ, ನನಗೆಲ್ಲ ಗೊತ್ತು. ಶಾಲಿನಿ ಎಲ್ಲ ಹೇಳಿದ್ಲು, ಎಲ್ಲ ಒಳ್ಳೇದೇ ಆಯ್ತು. ಬಾಪ ಆಶೀರ್ವಾದ ಮಾಡಿ. ಚೆನ್ನಾಗಿರಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಹ್ಯಾಪಿನಾ? ಯಾರು? ಹಲೋ ಅಪ್ಪ. ರಾಘು, ರಾಘು, ಚಂದಕ್ಕಿದೆಯಾ ಮಗ? ನೋಡು ರಾಘು, ಸಿಟ್ಟಲ್ಲಿ ಒಂದು ಮಾತು ಬರ್ತದೆ, ಒಂದು ಮಾತು ಹೋಯ್ತದೆ ಕನ್ಲ. ಆದ್ರೆ ಆಡದ ಮಾತು ಬಾಯಾಗಿರ್ಬಾರ್ದು, ಕೇಳದ ಮಾತು ಕಿವಿಯಾಗಿರ್ಬಾರ್ದು. ಆಯ್ತು ಬಿಡು, ಈಗ ಅದೆಲ್ಲ ಒಳ್ಳೇದೇ ಆಯ್ತು. ಹೇ ರಾಘು, ಒಂದ್ಕಿತ ನನ್ನ ಸೊಸೆನ ಕರ್ಕೊಂಡು ಮನೆಗೆ ಬಾರೋ. ಸರಿಯಪ್ಪ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಗುಡ್, ವೆರಿ ಗುಡ್. ಈ ತರ ಬಟ್ಟೆ ಬಿಚ್ಚಾಕಿ ಕಷ್ಟಪಟ್ಟು ಹೆವಿ ಡ್ಯೂಟಿ ಮಾಡ್ತಿದ್ದೀರಲ್ರಿ ಸಿಂಗಾರಿಗೌಡ್ರೆ. ಪಾಪ ಕಣ್ ತುಂಬ ನಿದ್ದೆ ಮಾಡಿ ಎಷ್ಟು ದಿನ ಆಯ್ತೋ ಏನೋ. ಯು ಆರ್ ಅಂಡರ್ ಅರೆಸ್ಟ್. ಸರ್ ನಿಮ್ಮನ್ನ ನನ್ನ ಹಾರ್ಟ್ ನಲ್ಲಿ ಅರೆಸ್ಟ್ ಮಾಡ್ಬಿಟ್ಟಿದ್ದೀನಿ ಕಣ್ರಿ. ಥ್ಯಾಂಕ್ ಯು ಸರ್. ನನ್ನ ನಂತರ ನೀವೇ ಇನ್ಸ್ಪೆಕ್ಟರ್ ಆಗ್ಬೇಕು ಕಣ್ರಿ. ಇನ್ಯಾರೇ ಇನ್ಸ್ಪೆಕ್ಟರ್ ಆಗಿ ಬಂದ್ರು ಈ ಊರು ಉದ್ಧಾರ ಆಗಲ್ಲ. ಎನಿವೆ, ಕಂಗ್ರ್ಯಾಚುಲೇಷನ್ ಬಾವಿ ಇನ್ಸ್ಪೆಕ್ಟರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಲೇ ಕಾಮಾಕ್ಷಿ ನೋಡೆ, ನೆಕ್ಸ್ಟ್ ಇನ್ಸ್ಪೆಕ್ಟರ್ ನಾನೇ ಕಡೆ. ಡೈವರ್ಸ್ ಕೊಡ್ತೀನಿ ಅಂದ್ರಲ್ಲ, ಕೊಡೆ ಕೊಡೆ ಕೊಡೆ. ಏನ್ರಿ ಮಾಡ್ತಾ ಇದ್ದೀರಾ? ನಾನ್ರಿ ಹಸೆ ಮೆಣಸಿನಕಾಯಿ. ನೀನಾ? ಮತ್ತೆ ಕಾಮಾಕ್ಷಿ ಅಲ್ಲೇ? ಏನ್ ಕಾಮಾಕ್ಷಿ ಕಾಮಾಕ್ಷಿ ಅಂತ ಕಂಡಲ್ಲೇ ಕೈ ಬಿಟ್ಬಿಟ್ರಲ್ರಿ. ಸರ್ ಎಲ್ರಿ ಇದ್ದೀರಾ? ಓಡ್ತಾ ಇದೀವಿ ಸರ್. ಅವ್ರನ್ನ ಓಡಿಸಿದ್ ಸಾಕು, ಬೇಗ ವಾಪಸ್ ಬನ್ರಿ. ಏನ್ ಸರ್ ಹಿಂಗನ್ಬಿಟ್ರಿ? ಅವ್ರ ಅಪ್ಪ ಅಮ್ಮ ಕೊಟ್ಟಿರೋ ಕೇಸನ್ನ ವಾಪಸ್ ತಗೊಂಡಿದ್ದಾರೆ. ಮಾಡೋದಿಕ್ಕೆ ಬೇರೆ ಕೆಲಸ ಇದೆ. ನೀವು ಬೇಗ ವಾಪಸ್ ಬನ್ನಿ. ಸರಿ ಸರ್. ಹಲೋ ರಾಘವ್, ಆ ಲಾರಿ ಡ್ರೈವರ್ ನಿನ್ನೆ ರಿಲೀಸ್ ಆಗಿದ್ದಾನೆ. ಅವನ ಅಡ್ರೆಸ್ ಮತ್ತೆ ಡೀಟೇಲ್ಸ್ ನಿಂಗೆ SMS ಮಾಡಿದ್ದೀನಿ.
ನನ್ನನ್ನು ಹುಡ್ಕೊಂಡು ಇಲ್ಲಿವರೆಗೂ ಬಂದಿದ್ಯಾ? ನಿನ್ನನ್ನು ಅವತ್ತು ಸುಮ್ಮನೆ ಬಿಟ್ಟಿದ್ದೆ ತಪ್ಪಾಯ್ತು. ನಾನು ಯಾರು ಅಂತ ನಿಂಗೆ ಗೊತ್ತಿಲ್ಲ. ಅದನ್ನ ತಿಳ್ಕೊಳಕ್ಕೆ ನಿನ್ನ ಇಲ್ಲಿ ಕಟ್ಟಾಕಿರೋದ್ ಕಣಲೇ. ನಿಜ ಬಾಯಿ ಬಿಡ್ಲಿಲ್ಲ ಅಂದ್ರೆ ಮಗನೇ ನಿನ್ನ ಉಸಿರು ನಿನ್ ಪರ್ಮಿಷನ್ ಇಲ್ದೆ ಅಡ್ರೆಸ್ ಇಲ್ದಂಗ್ ಪರಾರಿ ಆಗೋಗುತ್ತೆ. ನಿಜ ಬಾಯಿ ಬಿಡಲ್ಲ. ಯಾಕೋ ಕೊಂದೆ ಖುಷಿನ? ನಿಜ ಹೇಳ್ತಾ ಇಲ್ಲ. ಹೇಳ್ತೀನಿ. ಆ ಮಗುನ ಸಾಯಿಸೋದು ನಮ್ಮ ಉದ್ದೇಶ ಆಗಿರಲಿಲ್ಲ. ನಮ್ಗೆ ಆರ್ಡ್ರ್ ಇದ್ದಿದ್ದು ಆ ಸ್ಕೂಲ್ ಮೇಸ್ಟ್ರನ್ನ ಸಾಯಿಸೋಕ್ಕೆ. ಆ ಪ್ಲ್ಯಾನ್ ಪ್ರಕಾರ ಅವತ್ತು ಬೀಚಲ್ಲಿ ಆ ಮೇಸ್ಟ್ರನ್ನ ನಾವು ಕಾರಲ್ಲಿ ಗುದ್ದಿ ಸಾಯಿಸಿದ್ವಿ. ಯಾರು ನೋಡಿಲ್ಲ ತಾನೆ? ಯಾರು ನೋಡಿಲ್ಲಣ್ಣ. ಆದ್ರೆ ಗುದ್ದಾಗ ಖುಷಿ ಅಂತ ಯಾರನ್ನೋ ಕರೆದ. ಆ ಹುಡುಗಿ ಅವನ ಜೊತೆಗಿದ್ದಾಳಂದ್ರೆ ಅವನ ಮಗಳೇ ಇರಬೇಕು. ಅವಳೇನಾದ್ರೂ ಪೊಲೀಸರು ಕೈಗೆ ಸಿಕ್ಕಿದ್ರೆ ನಿಮ್ಮ ಹಣೆ ಬರೋ ಎಲ್ಲ ಪೊಲೀಸರು ಗೊತ್ತಾಗ್ಬಿಡುತ್ತೆ. ಅಣ್ಣ ಪಾಪ ಹೆಣ್ಮಗು ಅಣ್ಣ. ಹೇಳ್ದಷ್ಟು ಮಾಡೋ. ಏಯ್ ಗಾಡಿ ತಿರ್ಗ್ಸೋ. ಅವ್ರು ಹೇಳ್ದಂಗೆ ನಾವು ವಾಪಸ್ ಹೋದ್ವಿ. ಅಷ್ಟರಲ್ಲಾಗಲೇ ಪೊಲೀಸವ್ರು ಬಂದಾಗಿತ್ತು. ಆ ಮಗುನ ಹುಡುಕ್ಬೇಕಾದ್ರೆ ಅವಳು ನಿಮ್ಮ ಜೊತೆ ಇರೋ ಇನ್ಫಾರ್ಮೇಶನ್ ಸಿಕ್ತು. ಸರಿಯಾದ ಟೈಮ್ಗೆ ಕಾಯ್ತಾ ನಾವು ನಿಮ್ಮನ್ನು ಫಾಲೋ ಮಾಡ್ತಿದ್ವಿ. ಅಣ್ಣ ಆ ಚಿಕ್ಕ ಮಗು ಇಲ್ಲೇ ಆಟ ಆಡ್ಕೊಂಡಿದ್ದಣ್ಣ. ಈಗ ಕೈಗೆ ಸಿಕ್ಕಿದೆ. ಯಾವ ಚಿಕ್ಕ ಮಗುನು? ಅದೇ ಅಣ್ಣ ಅವತ್ತು ಬೀಚ್ ಹತ್ರ ಸ್ಕೂಲ್ ಮೇಸ್ಟ್ರನ್ನ ಪಟಾರ್ ಅಂತ ಹೊಡೆದು ಉಸಿರು ತೆಗೆದ್ವಲ್ಲ, ಆ ಮೇಸ್ಟ್ರ ಮಗಳು. ಆ ಕೇಸ್ ಮೊನ್ನೆ ಕ್ಲೋಸ್ ಆಗಿಲ್ವೇನೋ? ಇಲ್ಲಣ್ಣ, ತಪ್ಪಿಸ್ಕೊಂಡು ಯಾರ ಜೊತೆಲೋ ಓಡಾಡ್ತಿದ್ಲು. ತಪ್ಪಿಸ್ಕೊಂಡಿದ್ರು ಇನ್ನೂ ಎಲ್ಲೂ ಬಾಯಿ ಬಿಟ್ಟಿಲ್ಲ ಅನ್ಸುತ್ತೆ. ಹಾಗೇನಾದ್ರೂ ಆಗಿದ್ರೆ ನನಗೆ ಇನ್ಫಾರ್ಮೇಶನ್ ಬಂದಿರೋದು. ಹೋಗ್ಲಿ, ಯಾರ ಜೊತೆ ಇದ್ಲ ಅವಳು? ಯಾರೋ ಇಬ್ರು ಹುಡುಗಿರ್ ಜೊತೆಲಿದ್ಲಣ್ಣ. ಅವರು ಮುಂದೇನಾದ್ರೂ ಮಾಡಕ್ ಹೋದ್ರೂ ಸಾಕ್ಷಿ ಇರಬಾರ್ದು ಅಣ್ಣ. ಹುಲಿ ಬೇಟೆ ಆಡುವಾಗ ಮುಂದ್ಗಡೆ ಇರೋದು ಹೆಣ್ಣ ಗಂಡ ಅಂತ ನೋಡಲ್ಲ, ಹೊಡೆದಾಕತ್ತೆ. ಸರಿ ಅಣ್ಣ. ಕೃಷ್ಣಮೂರ್ತಿ ಮಾಸ್ಟರ್ನ ಯಾಕೋ ಸಾಯಿಸ್ದೆ? ಅವ್ರಿಗೂ ನಿನಗೂ ಏನ್ ಸಂಬಂಧ? ನೋಡ, ಸಾಯಿಸು ಅಂದ್ರೆ ಸಾಯಿಸ್ತೀವಿ. ಯಾಕೆ ಏನು ಅನ್ನೋ ಕಾರಣ ನಮಗೂ ಗೊತ್ತಿಲ್ಲ. ನಮ್ಮ ಬಾಸ್ ಹೇಳಿದ್ದನ್ನ ಮಾಡೋದಷ್ಟೇ ನಮ್ಮ ಕೆಲಸ. ಯಾರೋ ನಿಮ್ಮ ಬಾಸು? RK. ಎಲ್ಲಿ ಸಿಗ್ತಾನ ಅವನು? ಅವ್ರಿಗೂ ನಮಗೂ ಫೋನಲ್ಲಿ ಅಷ್ಟೇ ಕಾಂಟ್ಯಾಕ್ಟು. ಎಲ್ಲಿರ್ತಾರೆ ಹೇಗಿರ್ತಾರೆ ನಮಗೂ ಗೊತ್ತಿಲ್ಲ. ಎಲ್ಲ ನಿನ್ ಫೋನು?
ತಾಕತ್ತಿದ್ರೆ ಆರ್ಕೆನ ಹುಡ್ಕೊಂಡು ನೋಡೋಣ. ಇಲ್ಲೇ ಪಕ್ಕದಲ್ಲೇ ಹೊಸ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಶುರುವಾಯ್ತು ಸಾಬ್. ಅದು ಹೊಸ ಸ್ಕೂಲು ಅಂತ ಗೊತ್ತಾಗೋ ಅಷ್ಟರಲ್ಲಿ ಈ ಸ್ಕೂಲ್ ಮುಚ್ಚೆ ಹೋಯ್ತು ಸಾಬ್. ಹಲೋ ವಿವೇಕ್, ಮಾರೂರಲ್ಲಿರೋ ಆರ್ ಕೆ ಸ್ಕೂಲ್ ಬಗ್ಗೆ ಇನ್ಫಾರ್ಮೇಶನ್ ಬೇಕು, ಅರೇಂಜ್ ಮಾಡು. ಶಾಲಿನಿ ಅವರೇ, ಶಾಲಿನಿ ಅವರೇ, ಒಂದು ನಿಮಿಷ ಬನ್ನಿ ಇಲ್ಲಿ. ಏನ್ ರಾಘವ್? ಇಲ್ಲಿ ನೋಡಿ, ಕಳೆದ 2 ವರ್ಷದಲ್ಲಿ ನಮ್ಮ ಇಡೀ ಕರ್ನಾಟಕದಲ್ಲಿ 1300ಕ್ಕಿಂತ ಹೆಚ್ಚು ಗೌರ್ಮೆಂಟ್ ಸ್ಕೂಲ್ಗಳು ಮಕ್ಕಳು ಕಡಿಮೆ ಇದೆ ಅಂತ ಕ್ಲೋಸ್ ಆಗಿದೆ. ಬಟ್ ಕ್ಲೋಸ್ ಆಗಿರೋ ಒಂದೊಂದು ಗೌರ್ಮೆಂಟ್ ಸ್ಕೂಲ್ ಪಕ್ಕದಲ್ಲೂ ಸರಾಸರಿ 3 ಹೊಸ ಪ್ರೈವೇಟ್ ಸ್ಕೂಲ್ಗಳು ಓಪನ್ ಆಗಿದೆ. ಇದ್ರ ಹಿಂದೆ ದೊಡ್ಡ ಮಾಫಿಯಾನೇ ಇರೋ ಹಾಗಿದೆ. ನಂಗೂ ಹಾಗೆ ಅನಿಸ್ತಾ ಇದೆ. ಪ್ರೊಪ್ರೈಟರ್ ನೇಮ್ ರವಿ ಕಲಾಲ್. 15 ವರ್ಷದ ಹಿಂದೆ ಸ್ಕೂಲ್ಗಳಿಗೆ ಬುಕ್ ಸಪ್ಲೈ ಮಾಡ್ತಿದ್ದವನು ಇವತ್ತು 15 ಕಾರ್ಪೊರೇಟ್ ಸ್ಕೂಲ್ಗಳಿಗೆ ಓನರ್ ಆಗಿದ್ದಾನೆ. ಲೋಕಲ್ ML ಇಂದ ಹಿಡಿದು ದಿಲ್ಲಿವರೆಗೆ ಒಳ್ಳೆ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದಾನೆ. ಕಾರ್ಪೊರೇಟ್ ಬಿಸ್ನೆಸ್ ಮ್ಯಾನ್ ಕಮ್ ಮಾಫಿಯಾ ಡಾನ್. ಲೀಗಲ್ ಆಗಿ ಅವನ ಮೇಲೆ ಒಂದ್ FIR ಕೂಡ ಇಲ್ಲ. ಎಲ್ಲಾ ಕ್ರೈಮ್ನು ನೀಟಾಗಿ ಪ್ಲಾನ್ ಮಾಡಿ ಮುಗಿಸ್ತಾನೆ. ಯಾವ ಕ್ಲೂಸ್ನು ಬಿಟ್ಕೊಡಲ್ಲ. ಒಂದ್ ಕೇಸಲ್ಲೂ ಒಂದು ಪರ್ಸನಲ್ ಇನ್ವಾಲ್ವ್ಮೆಂಟ್ ಇಲ್ಲ. ಪರ್ಸನಲ್ ಆಗಿ ಯಾವ ಪ್ರಮೋಷನ್ಸ್ಗೂ ಬರಲ್ಲ. ಎಲ್ಲ ಕಡೆ ಬರೀ ಒಂದು ಬ್ರ್ಯಾಂಡ್ ಮಾತ್ರ ಇರುತ್ತೆ. ಇನ್ನೊಂದು ವಿಷಯ, ಪಕ್ಕದೂರಲ್ಲಿ ಅವನ ಕಾರ್ಪೊರೇಟ್ ಸ್ಕೂಲ್ ಓಪನ್ ಆಗ್ತಿದೆ. ನೀವು ಅವನ್ನ ಡೈರೆಕ್ಟ್ ಆಗಿ ನೋಡಕ್ ಚಾನ್ಸ್ ಸಿಗೋದು ಅಲ್ಲಿ ಮಾತ್ರ. ನಾನು ಕಲೆಕ್ಟ್ ಮಾಡಿರೋ ಸೀಕ್ರೆಟ್ಸ್ ಎಲ್ಲ ಇದರಲ್ಲಿದೆ. ಥ್ಯಾಂಕ್ಸ್ ಕಣ. ವಿಶ್ ಯು ಗುಡ್ ಲಕ್. ತುಂಬ ಪವರ್ಫುಲ್ ಇದ್ದಾನೆ. ಅವನ್ನ ಎದುರಾಕೊಳ್ಳೋದು ನಾವು ಅನ್ಕೊಂಡಷ್ಟು ಈಸಿ ಅಲ್ಲ. ಪವರಿಂದ ಅವನ್ನ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಬೇರೆ ಏನಾದರೂ ಮಾಡಬೇಕು. RK sir is arriving now. CM is on the way. Security alert ಆಗಿರಕ್ಕೆ ಹೇಳಿ. ಎವ್ರಿಥಿಂಗ್ ಇಸ್ ಆಲ್ ರೈಟ್ ಮೇಡಮ್. ಜನಾಯಕರಿ ಕಮ್ಮಿ ಇದ್ದಾರೆ. ಮೊದಲೇ ಟೈಮಿಂಗ್ ಸರಿಯಾಗಿ ಕೊಟ್ಟಿರ್ಲಿಲ್ವಾ? ಮೇಡಮ್, ಬರೋ ದಾರಿ ಮಧ್ಯದಲ್ಲಿ ನಮ್ಮ ಊರಿನ ಮಕ್ಕಳು ಸ್ಟ್ರೀಟ್ ಮ್ಯಾಜಿಕ್ ಶೋ ಇಟ್ಕೊಂಡಿದ್ದಾರೆ. ಅಲ್ಲಿ ಜನ ಮುತ್ಕೊಂಡಿದ್ದಾರೆ. ಓಹ್, CM ಬರುವಾಗ ರೋಡ್ ಕ್ಲಿಯರ್ ಇರಬೇಕು. ಮೊದಲು ಹೋಗಿ ಪೊಲೀಸ್ ಹೇಳಿ ರೋಡ್ ಕ್ಲಿಯರ್ ಮಾಡಿಸಿ. ಮ್ಯಾಮ್, ಅಲ್ಲಿರೋದು ಇಲ್ಲಿಗೆ ಬರಬೇಕಾದ ಮಕ್ಕಳು ಮತ್ತು ಪೇರೆಂಟ್ಸು. ಮ್ಯಾಮ್, ಇದನ್ನ ನಾವು ಹುಷಾರಾಗಿ ಹ್ಯಾಂಡಲ್ ಮಾಡೋದು ಒಳ್ಳೇದು. ಓಹ್, ಏನ್ ಮಾಡೋದು ಇವಾಗ? ಸರಿ, ನಾನೇ ಹೋಗಿ ನೋಡ್ಕೊಂಡ್ ಬರ್ತೀನಿ. ಸೂರಜ್, ಇಲ್ಲೆಲ್ಲ ಸರಿಯಾಗಿ ಅರೇಂಜ್ಮೆಂಟ್ ನೋಡ್ಕೊಳ್ಳಿ. ಸರಿ ಮ್ಯಾಮ್. Dear ladies and gentlemen, welcome to all. Sorry for the inconvenience. There's a small change in our cultural program. I have found a wonderful talent in our village children. I am proud to introduce them in front of you. Now, I am calling Kushigagi team on the stage.
ಯಾರು ಅಂತ ನೋಡ್ತಾ ಇದ್ದೀರಾ? ಮೈ ನೇಮ್ ಇಸ್ ಆರ್.ಕೆ. ನಮಸ್ಕಾರ ರೀ ಆರ್.ಕೆ. ಸಿಟ್ ಡೌನ್ ಯು.ಕೆ. ಅಲ್ಲಲೇ ಕಲಾಲು, ನಾ ಬಂದಾಗೊಮ್ಮೆ ಬರ್ರಿ ಯು ಕೆ ಅಂತ ಸ್ವಾಗತ ಕೊಡ್ತೀಯಲ್ಲ, ಅಂದ್ರೇನು ನಾ ಯೂನಿವರ್ಸಲ್ ಕಿಂಗ್ ಅಂತೇನ? ಅಲ್ಲ, ಉಂಡಪ್ಪ ಕಟ್ಟಿಮನಿ. ಉಂಡಪ್ಪ ಅಲ್ಲಲೇ, ಉಗ್ರಪ್ಪ ಕಟ್ಟಿಮನಿ. ಆತ್ ಬಿಡಪ್ಪ, ಈಗ ಕರ್ಸಿದ ವಿಚಾರ ಹೇಳಿ. ನಮ್ ದೇಶಕ್ಕೆ ಇಂಡಿಪೆಂಡೆನ್ಸ್ ಸಿಕ್ಕಿ 3/4 ಸೆಂಚುರಿ ಆಯ್ತು. ಆದ್ರೆ ಈ ಗವರ್ಮೆಂಟ್ ಸ್ಕೂಲ್ ಹೋಗೋ ಮಕ್ಕಳ ಭವಿಷ್ಯ ಚೇಂಜ್ ಮಾಡೋಕ್ಕೆ ನಿಮ್ಮಂತ ಪೊಲಿಟಿಷಿಯನ್ ಕೈಲಾಗಿಲ್ಲ. ಆಗೋದು ಇಲ್ಲ. ಆ ಹಳೆ ಚಪ್ಪಲಿ ಜಾಗದಲ್ಲಿ ಫಾರ್ಮಲ್ ಶೂಸ್ ಇದ್ರೆ, ಆ ಹರ್ಕಲ್ ಬಟ್ಟೆ ಇರೋ ಜಾಗದಲ್ಲಿ ಬ್ಲೇಸರ್ ಇದ್ರೆ, ಮಕ್ಕಳು ಸ್ಕೂಲ್ಗೆ ಹೋಗುವಾಗ ನಡ್ಕೊಂಡು ಹೋಗೋ ಬದಲು ಸ್ಕೂಲ್ ಬಸ್ ಇದ್ರೆ ಹೇಗಿರುತ್ತೆ? ಅದೆಲ್ಲ ಆಗ ಹೋಗೋದಲ್ಲ ನಡಿಯತ್ಲಾಗ. ಈ ಸರ್ಕಾರಿ ಶಾಲೆ ಹುಡುಗರಿಗ ಹಾಕೊಳಕ್ ಬೂಟ್ ಕೊಡ್ಸಿದ್ರ, ಊರೆಲ್ಲ ಅಡ್ಡಾಡಿ ಹೊಲಸು ತುಳಿದು ಹರಿದು ಒಗಿತಾರ. ಇನ್ನ ಯೂನಿಫಾರ್ಮ್ ಕೊಡ್ಸಿದ್ರ ಬೇಲಿ ಸಾಲ ಅಡ್ಡಾಡಿ ಅಂಗೀದಾಗ 4 ಪೋಸ್ಟ್ ಡಬ್ಬಿ ತೂತ, ಚಣ್ಣದಾಗ 4 ಪೋಸ್ಟ್ ಡಬ್ಬಿ ತೂತ ಮಾಡ್ಕೊಂಡು ಬಂದು ಹಂಡು ತೋರಿಸ್ಕೋತಾ ನಿಂದಿರ್ತಾರ. ಮತ್ತ ಬಸ್ಗ ಬೆಂಕಿನ ಹಚ್ಬಿಡ್ತಾರ ನೋಡ್ಪಾ. ನೋ 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 ನೋ, ಖುಷಿಯಾಗಿ ಓದಿ ಉದ್ಧಾರ ಆಗ್ತಾರೆ. ಜನ ಉದ್ಧಾರ ಆದ್ರೆ ನಾವು ಉದ್ಧಾರ ಆದಂಗೆ ತಾನೆ. ಓವರ್ ಆಲ್ ಕರ್ನಾಟಕ ಹೊಸದಾಗಿ 50 ಕಾರ್ಪೊರೇಟ್ ಸ್ಕೂಲ್ಗಳನ್ನ ಓಪನ್ ಮಾಡ್ತಾ ಇದ್ದೀನಿ. ಅಲ್ಲಪ್ಪ, 10-15 ಸಾಲಿ ತೆಗೆದು ಚಲೋತ್ನಾಗ ನಡ್ಸಾಕತ್ತಿ. ಯುಕೆ ಡಿಮ್ಯಾಂಡ್ ಇರೋ ಕಡೆ ಪ್ರೊಡಕ್ಷನ್ ಹೆಚ್ಚೋದು ನನ್ನಂತ ಕ್ಲೆವರ್ ಬಿಸ್ನೆಸ್ ಮ್ಯಾನ್ ನ ಟ್ಯಾಲೆಂಟ್ ಅಲ್ವೇನೋ ಯುಕೆ. ನಾವೆಲ್ಲ ಸೇರಿ ಗವರ್ಮೆಂಟ್ ಸ್ಕೂಲಲ್ಲಿ ಓದೋರ್ಗೆ ಬೆಲೆನೇ ಇಲ್ಲ ಅಂತ ಭಯ ಹುಡ್ಸಿದ್ವಲ್ಲ, ಆ ಪ್ಲಾನ್ ಸಖತ್ ಕ್ಲಿಕ್ ಆಗಿದೆ. ನನ್ನ ಮಗ ಹೇಗೆ ಓದ್ತಿದ್ದಾನೆ ಅನ್ನೋದಕ್ಕಿಂತ ಎಲ್ಲಿ ಓದ್ತಿದ್ದಾನೆ ಅನ್ನೋದನ್ನೇ ಸ್ಟೇಟಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ಪೇರೆಂಟ್ಸು. ಅದೇ ನಮಗ್ ಸೆಲ್ಲಿಂಗ್ ಪಾಯಿಂಟ್. ನೇರ ಮಾರಿ ಮೇಲೆ ಬರೀ ಹೇಳದಂಗ್ ಹೇಳ್ಬಿಡಪ್ಪ. ನನ್ನ ಕಡೆಯಿಂದ ಏನಾಗ್ಬೇಕು? ನಾನ್ ಗುರುತು ಹಾಕಿರೋ ಜಾಗ ಸುತ್ತ ಇರೋ ಎಲ್ಲಾ ಗವರ್ಮೆಂಟ್ ಸ್ಕೂಲ್ಗಳನ್ನು ಕ್ಲೋಸ್ ಮಾಡಿಸ್ಬೇಕು. ಸ್ಟಾಪ್ ದಿಸ್ ನಾನ್ಸೆನ್ಸ್. ಅಯ್ಯೋ ಸಾರಿ ಸರ್. ರವಿಕಲಾಲ್, ವೆರಿ ಇಂಟ್ರೆಸ್ಟಿಂಗ್. ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ದಾರೆ. ಇವ್ರು ದೊಡ್ಡ ಕಲಾವಿದರಿಗೆ ಏನು ಕಡಿಮೆ ಇಲ್ಲ. ಡೋಂಟ್ ಡಿಸ್ಟರ್ಬ್ ದೆಮ್, ಪ್ಲೀಸ್ ಸಿಟ್ ಡೌನ್. ನೀವು ಮುಂದುವರ್ಸಿಪ್ಪ. ಆತ ಬಿಡಪ್ಪ, ಬಂದ್ ಮಾಡ್ಸೋಣ. ಕಲಾಲು, ಹುಬ್ಬಳ್ಳಿದಾಗ ನನ್ನ 2ನೇ ಹೆಂಡತಿ ಹೆಸರುನಾಗ ಕಾಂಪ್ಲೆಕ್ಸ್ ಕಟ್ಸಾಕತ್ತೀನಿ. ರೊಕ್ಕ ಕಮ್ಮಿ ಬಿದ್ದಾವು. 20 ಕೋಟಿ ಕೊಡ್ತೀನಿ. ಕಲಾಲು, ಕಾಂಪ್ಲೆಕ್ಸು 50 ಅಂತಸ್ತು. 50 crores. ಆತ್ ಬಿಡು. ಸರ್ಕಾರಿ ಶಾಲೆಯಾಗ ಓದೋ ಮಕ್ಕಳು ಕಮ್ಮಿ ಬಿದ್ದಾವು ಅಂತ ಕಾರಣ ಕೊಟ್ಟು ಬೀಗ ಜಡಿಯೋಣ. ಆದ್ರ ನಮ್ CM ಅದಾರಲ್ಲ, ಅವರು ಗಾಂಧಿ ತತ್ವನ ಕುಡಿತಾರ, ಗಾಂಧಿ ತತ್ವನ ತಿಂತಾರ. ಇದಕ್ಕೇನ್ ಮಾಡೋದು? ಆ ಗಾಂಧಿಗೆ ಗಾಂಧಿ ನೋಟ್ ಕೊಟ್ರೆ ನೋಟಲ್ಲಿರೋ ಗಾಂಧಿ ನೋಡ್ಕೊಂಡ್ ಕೈ ಮುಕ್ಕೊಂಡ್ ಭಜನೆ ಮಾಡ್ತಾರೆ. ಯಾರ್ರಿ ಕರ್ಸಿದೀವ್ರ ಇಲ್ಲಿಗೆ? ಕಳಿಸ್ರಿ ಆಚೆ. ಮಕ್ಕಳು ತೊಂದರೆ ಕೊಡ್ಬೇಡಿ. ಪೊಲೀಸ್ ನೋಡಿ ಅವ್ರನ್ನ. ಐ ಆಮ್ ರಿಯಲಿ ಸಾರಿ ಸರ್. ಸಾರಿ ಫಾರ್ ದಿ ಇನ್ಕನ್ವೀನಿಯನ್ಸ್. ಸರ್, ಯಾರೋ ಬೀದಿ ನಾಟಕ ಮಾಡೋರು ಬಂದು ನನ್ನ ಇಮೇಜ್ನ ಕೆಡ್ಸಕ್ ನೋಡ್ತಿದ್ದಾರೆ ಅಷ್ಟೇ ಸರ್. ಸರ್, ನೀವು ಪರ್ಮಿಷನ್ ಕೊಟ್ರೆ ನಾನೊಂದೆರಡು ಮಾತಾಡ್ಬೋದಾ? ಎಸ್, ಬಟ್ ಗೋ ಹೆಡ್. ಸರ್, ನೀವು ಹೇಳಿದ 100% ರೈಟ್ ಸರ್. ನಿಮ್ಮ ಬ್ರ್ಯಾಂಡ್ಗಿರೋ ವ್ಯಾಲ್ಯೂ ತುಂಬ ದೊಡ್ಡದು. ಅದನ್ನ ನೋಡೇ ಅಲ್ವಾ ನಮ್ಮಂತ ಹೆತ್ತೋರು ಅದನ್ನು ಫಾಲೋ ಮಾಡೋದು. ಈ ಮಕ್ಕಳಲ್ಲಿ ನನ್ನ ಮಗನೂ ಇದ್ದಾನೆ. ನಿಮ್ಮಂಥವರ ಕಾರ್ಪೊರೇಟ್ ಸ್ಕೂಲಲ್ಲೇ ಕಲಿತಾ ಇದ್ದಾನೆ. ನನ್ನ ಮಗ ವರುಣ್ ವೆರಿ ಟ್ಯಾಲೆಂಟೆಡ್ ಸರ್. ಯಾವ ಎಕ್ಸಾಮಲ್ಲೂ ಅವನು 98%ಗಿಂತ ಕಡಿಮೆ ತಗೊಂಡಿರೋ ಎಕ್ಸಾಂಪಲ್ಲೇ ಇಲ್ಲ. ಅವನು ನನಗಿರೋ ಸ್ಟೇಟಸ್ನ ಡಬಲ್ ಮಾಡಕ್ಕೆ ಕೊಟ್ಟಿದ್ದಾನೆ ಅಂತ ಹೆಮ್ಮೆ ಪಡ್ತಾ ಇದ್ದೆ. ಒಂದಿನ ಇಷ್ಟೊಂದು ಪ್ರೀತಿಯಿಂದ ಸಾಕಿದ ತಂದೆ ತಾಯಿನ ಬಿಟ್ಟುಟ್ಟದ. ಅವನ್ನ ಹೊಡಿಲಿಲ್ಲ, ಬಡಿಲಿಲ್ಲ. ಬರೀ ಎಕ್ಸಾಮ್ನಲ್ಲಿ ಯಾಕೆ ಕಡಿಮೆ ಮಾರ್ಕ್ಸ್ ತಗೊಂಡೆ ಅಂತ ಕೇಳಿದ್ವಿ. ಆದ್ರೆ ಅವತ್ತು ಕತ್ಲಲ್ಲಿದ್ದ ನಮ್ಮ ಕಣ್ಣುಗಳನ್ನ ತೆರೆಸಿದ್ದು ಶಾಲಿನಿಯವರು. ಇನ್ನು 2 ದಿನದಲ್ಲಿ ಎಕ್ಸಾಮ್ ಇದೆ. ಅವತ್ತು ನಮ್ಮ ಹತ್ರ ಸಂಬಂಧಿಕರದ ಮದುವೆ ಇದೆ ಅಂದ್ರೆ ಮದುವೆಗೆ ಬರಬೇಡ, ಓದು. ಮದುವೆಗೇನೋ
ಬೇಕಾದಷ್ಟು ಸಿಗತ್ತೆ. ಆದ್ರೆ ಕೆರಿಯರ್ ಇಸ್ ಇಂಪಾರ್ಟೆಂಟ್. ಫೋಕಸ್ ಆನ್ ಯುವರ್ ಕೆರಿಯರ್, ಫೋಕಸ್ ಆನ್ ಯುವರ್ ಎಜುಕೇಶನ್ ಅಂತ ಓದಿಸ್ತೀವಿ. ಇದರಿಂದ ಸಂಬಂಧಗಳಿಗಿಂತ ಕೆರಿಯರೇ ಇಂಪಾರ್ಟೆಂಟ್ ಅಂತ ನಾವೇ ಅಲ್ವಾ ಸರ್ ನಮ್ಮ ಮಕ್ಳಿಗೆ ಹೇಳ್ಕೊಡೋದು. ಅದೇ ಮಕ್ಕಳು ದೊಡ್ಡವರಾದ್ಮೇಲೆ ತಮ್ಮ ತಂದೆ ತಾಯಿಗಳನ್ನ ಬಿಟ್ಟು ಹೊರದೇಶಕ್ಕೆ ಹಾರೋಗ್ತಾರೆ. ಇದರಲ್ಲಿ ಅವ್ರದೇನ್ ಸ್ವಾಮಿ ತಪ್ಪು? ಆದ್ರೆ ಶಾಲಿನಿಯವರು ಬೆಸ್ಟ್ ಕ್ವಾಲಿಟೀಸ್ ಇರುವಂತ ಮಗನನ್ನ ನನಗೆ ವಾಪಸ್ ಕೊಟ್ಟಿದ್ದಾರೆ. ಶಾಲಿನಿಯವರೇ, ನೀವೆಲ್ಲೇ ಇದ್ರು ಮುಂದೆ ಬನ್ನಿ. ಗೋಪಾಲ್ ಅವ್ರು ಹೇಳ್ದಾಗೆ ಆ ಥರ ದೊಡ್ಡದೇನೂ ನಾನು ಮಾಡಿಲ್ಲ. ಮಕ್ಕಳು ನ್ಯಾಚುರಲ್ ಆಗೇ ಹೊಸದನ್ನ ಕಲಿಬೇಕು ಅಂತ ಹಾತೊರಿತಿರ್ತಾರೆ. ಅವ್ರಿಗೆ ನಾವು ಪ್ರೋತ್ಸಾಹ, ಕುತೂಹಲಕ್ಕೆ ನೀರೆರೆದು ಸ್ಫೂರ್ತಿ ಕೊಟ್ರೆ ಸಾಕು, ತಂತನಾಗೆ ಎಲ್ಲ ಕಲಿತಾರೆ. ನಾನು ಮಾಡಿದ್ದು ಅಷ್ಟೇ. ಆದರೆ ಎಜುಕೇಷನನ್ನು ಬಿಸ್ನೆಸ್ ಮಾಡಿಕೊಂಡು ದುಡ್ಡು ಮಾಡಕ್ಕೆ ಹೊರಟೋರ್ಗೆ ತಮ್ಮ ಸಂಸ್ಥೆಯ ಬ್ರ್ಯಾಂಡ್ ವ್ಯಾಲ್ಯೂನ ಹೆಚ್ಚೋಕೆ ಮಾರ್ಕ್ಸ್ ಅನ್ನೋದು ಕೀ ಪಾಯಿಂಟ್ ಆಗಿರುತ್ತೆ. ಅಂತವರು ತಮ್ಮ ಮಕ್ಕಳನ್ನ ದಿನಪೂರ್ತಿ ಓದಿಸಿ ಬರ್ಸಿ ಕೊನೆಗೆ ಅವರ ಯೋಚನಾ ಶಕ್ತಿನೇ ಸಾಯಿಸಿ ಅವ್ರನ್ನ ಪುಸ್ತಕದ ಹುಳು ಮಾಡ್ಬಿಡ್ತಾರೆ. 100% ರಿಸಲ್ಟ್, 80% ಡಿಸ್ಟಿಂಕ್ಷನ್, 10 ರ್ಯಾಂಕ್ಸ್. ಈ ತರ ದೊಡ್ಡದಾಗಿ ನ್ಯೂಸ್ ಪೇಪರ್ಸ್ ಅಲ್ಲಿ ಆಡ್ಸ್ ಹಾಕೋ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಓದಿಸೋದು ಅಂದ್ರೆ ನಮ್ಮಂತ ಪೇರೆಂಟ್ಸ್ಗೆ ಅದೇ ದೊಡ್ಡ ಸ್ಟೇಟಸ್. ಒಂದ್ ಕ್ಲಾಸ್ ರೂಮ್ ಅಲ್ಲಿ ಎಲ್ಲಾ ಪ್ರಾಣಿ ಮರಿಗಳನ್ನೂ ಕೂಡ ಹಾಕಿ ಮರ ಹತ್ತೋದನ್ನ ಹೇಳ್ಕೊಟ್ರೆ ಕೋತಿ ಮರಿಗೆ 100% ಮಾರ್ಕ್ಸ್ ಸಿಗ್ಬೋದು. ಚಿರತೆ, ಬೆಕ್ಕು ಇವೆಲ್ಲ ಡಿಸ್ಟಿಂಕ್ಷನ್ ತಗೋಬಹುದು. ಹಾಗಂತ ಕುದುರೆ ಮರಿನ ನೀನ್ ದಡ್ಡ, ಮೂರ್ಖ ಅಂತ ಹೇಳೋದು ಎಷ್ಟ್ ಸರಿ? ಕುದುರೆಗಿರೋ ಸಾಮರ್ಥ್ಯ ಓಡೋದ್ರಲ್ಲಿ ತಾನೆ. ಇಂಥವ್ರು ಸೃಷ್ಟಿಸಿರೋ ಭ್ರಮ ಲೋಕದಿಂದ ಇವತ್ತು ಎಷ್ಟೋ ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಾ ಇದಾವೆ. ದಯವಿಟ್ಟು ಮುಚ್ಚೋಗಿರೋ ನಮ್ಮೂರಿನ ಸ್ಕೂಲನ್ನ ಒಂದು ಹೊಸ ಎಜುಕೇಶನ್ ಸಿಸ್ಟಮ್ ಇಟ್ಕೊಂಡು ರಿಓಪನ್ ಮಾಡಬೇಕು. ಗೌರ್ಮೆಂಟ್ ಸ್ಕೂಲ್ ಅಂದ್ರೆ ಮೂಗ್ ಮುರಿಯೋ ಎಲ್ರೂ ಮತ್ತೆ ಆ ಕಡೆ ತಿರುಗೋ ಥರ ಮಾಡಬೇಕು. ಅದೇ ನನ್ನ ಕೋರಿಕೆ. ಸರ್ಕಾರಿ ಶಾಲೆಯಲ್ಲಿ ಕಲ್ತಂತ ಎಷ್ಟೋ ಜನ ಉನ್ನತ ಹುದ್ದೆಗಳನ್ನ ಅಲಂಕರಿಸಿದ್ದಾರೆ, ರಾಷ್ಟ್ರಪತಿಗಳಾಗಿದ್ದಾರೆ, ಪ್ರಧಾನಮಂತ್ರಿಗಳಾಗಿದ್ದಾರೆ. ಅಷ್ಟೇ ಯಾಕೆ, ನಾನು ಸರ್ಕಾರಿ ಶಾಲೆಯಲ್ಲಿ ಕಲ್ತಂತವನು ಮುಖ್ಯಮಂತ್ರಿ ಆಗಿಲ್ವಾ? ನಾವು ಯಾವ ಶಾಲೆಯಲ್ಲಿ ಕಲಿತೀವಿ ಅನ್ನೋದು ಮುಖ್ಯ ಅಲ್ಲ, ಯಾವ ಜ್ಞಾನವನ್ನ ಸಂಪಾದನೆ ಮಾಡ್ತೀವಿ ಅನ್ನೋದು ಮುಖ್ಯ. ಸಂಪಾದನೆ ಮಾಡಿದ ಜ್ಞಾನವನ್ನ ಸಮಾಜಮುಖಿಯಾಗಿ ಉಪಯೋಗ ಮಾಡ್ತೀವ ಅನ್ನೋದು ಇನ್ನೂ ಮುಖ್ಯ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ಹಲವಾರು ಸಾಕ್ಷಿಗಳು ಸಿಕ್ಕಿವೆ. ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ CBIಗೆ ವಹಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.